ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿ.ವಿ. ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿ.ವಿ. ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿ.ವಿ. ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿ.ವಿ. ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿ.ವಿ. ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿ.ವಿ. ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ.
ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, BV ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, BV ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, BV ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, BV ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅಂಡ್ ಟೀಮ್ ಭೇಟಿಯಾಗಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ಪ್ರವಾಸವನ್ನ ನಡೆಸಿತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಯನ್ನ, ಆ ಮಾಹಿತಿಯ ವರದಿಯನ್ನ ಈಗ ಯತ್ನಾಳ್ ಅಂಡ್ ತಂಡ ಕೇಂದ್ರ ಸಚಿವರಿಗೆ ನೀಡಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಹಾಗೇನೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, BV ನಾಯಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸೇರಿ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡಿದ್ದಾರೆ.